ನಮಸ್ಕಾರ ರೀ. ಸ್ವಲ್ಪ ಜೋರ್ಲೆ ಮಾತಾಡ್ರಿ. ನಿಮ್ಮ ಹೆಸರು ಏನ್ರಿ? ರಮೇಶ್ ಸತ್ಯಪ್ಪ ಅತನಿ. ಓಕೆ, ಇದು ಊರು ಯಾವ ಊರು ಸರ? ಹೊಸೂರು ಊರಿಗೆ ಅಂತ ನಾವು ಇವತ್ತು ಬಂದೀವ್ರಿ. ಜಿಲ್ಲಾ ತಾಲೂಕು ರೀ? ತಾಲೂಕು ರಬಕವಿ ಬನ್ನಟ್ಟಿ, ಜಿಲ್ಲಾ ಏನೈತಿ ಬಾಗಲಕೋಟ. ಊರು ಏನೈತಿ ಹೊಸೂರು ಐತ್ರಿ. ಇವತ್ತು ದಿನಾಂಕ ಎಷ್ಟು ರೀ? ಇವತ್ತು 26/1/2025ನೇ ತಾರೀಕು ಏನೈತಿ ನಿಮ್ಮ ಪ್ಲಾಟಿಗೆ ನಾವು ಮೆಣಸಿ ಗಿಡ ಪ್ಲಾಟಿಗೆ ಏನೈತಿ ಬಂದೀವ್ರಿ. ಈಗ ಪ್ಲಾಂಟೇಶನ್ ಮಾಡಿ ಎರಡು ದಿನ ಆಗೈತ್ರಿ. ಈಗ 16 ದಿನ ಆಗೈತಿ ಪ್ಲಾಂಟೇಶನ್ ಮಾಡಿ ಆಗೈತ್ರಿ. ಓಕೆ, ಇವತ್ತೇಂತಿ ನಮ್ಮ ನೆಕ್ಸಸ್ ರೆವಲ್ಯೂಷನ್ ಕಂಪ್ನಿ ಕಡೆಯಿಂದ ನಾವು ಬಂದೀವ್ರಿ ಬಯೋ ಕಿಟ್ ಕೊಡಾಕ್ರಿ. ನಮ್ಮ ಪ್ರವೀಣ್ ಸರ ಮತ್ತು ಅನಿಲ್ ಸರ್ ಬಂದಾರ ಇವತ್ತು ರೀ. ಇವತ್ತು ನಾವು ನಿಮ್ಗೆ ಇವತ್ತು ಕಿಟ್ ಕೊಡ್ತೀವಿ ರೀ. 45 ದಿನ ಆಗಂತೆ ನಿಮ್ಮ ಪ್ಲಾಟ್ನಾಗ ಏನೇನು ಚೇಂಜಸ್ ಆಗೈತೆ ಅನ್ನೋದು ನೋಡೋಣ್ರಿ. ಓಕೆ, ನಿಮಗೆ ಏನೇನು ಚೇಂಜಸ್ ಆಗ್ಬೇಕಾಗೈತ್ರಿ? ಗಿಡ ಹೈಟ್ ಆಗಬೇಕು, ಗ್ರೋತ್ ಆಗಬೇಕು, ಪಡ್ಲು ಹೊಡಿಬೇಕು ರೀ, ಹೂವು ಕಾಯಿ ಜಾಸ್ತಿ ಆಗಿರ್ಬೇಕು. ಓಕೆ, ಯಾವುದೇ ರೀತಿ ರೋಗ ಕರ್ಕೊಂಡಿರಬಾರ್ದ್ರಿ. ಇದು ಎಷ್ಟು ಎಕರೆ? ಇದು ಎಷ್ಟು ಐತ್ರಿ? ಇದು ಅರ್ಧ ಎಕರೆ ಐತಿ. ಎಷ್ಟು ತರು ಕೂತಾವ್ರಿ? 4200 ತರು ಕೂತಾವ್ರಿ. ಓಕೆ ರೀ, ಇವತ್ತು ಏನೈತಿ ನಾವು ಕಂಪ್ನಿಗೆ ವಿಡಿಯೋನು ಕಳಿಸ್ತೀವಿ ರೀ. ಮತ್ತು 45 ದಿನದಾಗ ಏನೇನು ಫರ್ಕ್ ಆಕೈತಿ ಅನ್ನೋದ ನೋಡೋಣ್ರಿ. ಓಕೆ ಸರ್, ನಮಸ್ಕಾರ ಸರ್. ನಮಸ್ಕಾರ. ನೆಕ್ಸಸ್ ರೆವಲ್ಯೂಷನ್ ಕಂಪ್ನಿ ಕಡೆಯಿಂದ ನಮ್ದು ಮೆಣಸಿನ ಗಿಡಕ್ಕೆ ಏನೈತಿ ನಮ್ಮ ನೆಕ್ಸಸ್ ರೆವಲ್ಯೂಷನ್ ಬಯೋ ಕಿಟ್ ಅನ್ನು ನಾವು ಕೊಟ್ಟಿದ್ವಿ. ಒಬ್ಬರು ಪ್ರಗತಿಪರ ರೈತರಂತ ಯೂಸ್ ಮಾಡಿ ಒಂದು ಒಳ್ಳೆ ಅದ್ಭುತ ರಿಸಲ್ಟ್ ತೆಗೆದಾರ. ಅವ್ರು ಯಾರು ರೈತ ಇದಾರ ಅವ್ರ ಮುಖದಿಂದ ಪರಿಚಯ ಮಾಡ್ಕೊಂಡು. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ಹೇಳಲ್ಲ ಸರ? ರಮೇಶ್ ಸತ್ಯಪ್ಪ ಅತನಿ. ಇದು ಊರು ಯಾವ ಸರ್? ಅದ ಹೊಸೂರು. ಇದು ಹೊಸೂರು ಊರ. ಜಿಲ್ಲಾ ತಾಲೂಕು ಯಾವ ಬರ್ತೈತ್ರಿ? ತಾಲೂಕು ರಬಕವಿ ಬನ್ನಟ್ಟಿ, ಜಿಲ್ಲಾ ಬಾಗಲಕೋಟ. ಓಕೆ, ಈಗ ನಿಮ್ಮ ಮೆಣಸಿ ಗಿಡಕ್ಕೆ ನಮ್ಮ ನೆಕ್ಸಸ್ ರೆವಲ್ಯೂಷನ್ ಬಯೋ ಕಿಟ್ ಕೊಟ್ಟಿದ್ದು. ಮೊದಲು ಹಚ್ಚುಕ್ಕಿಂತ ಮೊದಲು ಯಾವ ರೀತಿ ಇತ್ತು ಸರ್ ನಿಮ್ದು? ಸರ್ ಈಗ ಹಚ್ಚೋಕ್ಕಿಂತ ಮೊದಲಂದ್ರೆ ಸರ್ ಅಷ್ಟು ಬೆಳವಣಿಗೆ ಇದ್ದಿಕ್ಕಲ್ರಿ, ಬೆಳವಣಿಗೆ ಜಾಸ್ತಿ ಇದ್ರಿಕಿಲ್ಲ. ಓಕೆ, ನಮ್ಮ ನೆಕ್ಸಸ್ ರೆವಲ್ಯೂಷನ್ ಬಯೋ ಕಿಟ್ 2 ಸಲ ಸ್ಪ್ರೇ ಹೊಡೆದ್ರಿ, 2 ಸಲ ನೀರಾಗ ಬಿಟ್ರಿ, ಒಂದು 2 ಸಲ ಡ್ರಿಂಚಿಂಗ್ ಮಾಡಿದ್ವಿ ಸರ್. 2 ಸಲ ಡ್ರಿಂಚಿಂಗ್ ಮಾಡ್ಯಾರಿ? ಸರ್. ರೀ, ಒಂದು 3 ಸಲ ಮ್ಯಾಗ ಸ್ಪ್ರೇ ಮಾಡಿದ್ವಿ ಸರ್. 3 ಸಲ ಮ್ಯಾಗ ಸ್ಪ್ರೇ ಹೊಡೆದಾರೆ. ಓಕೆ, ಪರಕ್ ಏನೇನು ಸರ್ ನಿಮ್ಗೆ? ಪೂರ ಗಿಡ ತೋರಿಸ್ರಿ. ಈಗ ಇಲ್ಲಿ ಗಿಡ ತೋರಿಸ್ಲಿ, ಏನಾಗೈತ್ರಿ ಸರ್? ಅಲ್ಲಿ ಸರ್ ತೋರಿಸಲ್ಲ ಪೂರ. ಇವು ಪಳ್ಳು ಹೊಡೆದವ ಸರ್. ನೋಡ್ರಿ, ಎಲ್ಲ ರೈತ ಬಂದರು ಜಾಸ್ತಿ ಎಂತಿ ಮೆಣಸಿ ಗಿಡಕ್ಕೆ ಪಡ್ಲು ಜಾಸ್ತಿ ಹೊಡೆಯಂಗಿಲ್ಲ. ನಮ್ಮ ಔಷಧ ಯೂಸ್ ಮಾಡೋದ್ರಿಂದ ಎಷ್ಟು ಪಡ್ಲು ತೂರ ಬಡ್ಡಿ ಹಿಡ್ಕೊಂಡು ಪಡ್ಲು ಹೊಡ್ಕೊಂಡ್ ಬಂದೈತ್ರಿ. ಬಡ್ಡಿ ಹಿಡ್ಕೊಂಡ್ ಏನೈತಿ ಪಡ್ಲು ಹೊಡೆದೈತ್ರಿ. ಇವತ್ತಿಗೆ 2 ದಿನ ಆತ್ರಿ ಈಗ ಪ್ಲಾಂಟೇಶನ್ ಮಾಡಿ. ಈಗ 1 ತಿಂಗಳು ಆತ್ರಿ. ಈಗ ನಾವು ಪ್ಲಾಂಟೇಶನ್ ಮಾಡಿ ಹಚ್ಚೆ 1 ತಿಂಗಳು ಆತ್ರಿ. ಈಗ ಬರೀ ಹಚ್ಚಿ 2 ತಿಂಗಳಾತು. ನಮ್ಮ ಔಷಧ ಯೂಸ್ ಮಾಡಕತ್ತ 1 ತಿಂಗಳಾತ. ನಡಬರ್ಕ್ ನಿಮ್ಗೆ ಒಂದು ಸ್ವಲ್ಪ ಬಸವನ ಹುಳ ಸಮಸ್ಯೆ ಭಾಳ ಕಾಡ್ತಾಯಿತ್ತು. ಗಿಡಗಳು ಏನೈತಿ ಸಾಯ್ತಾ ಇದ್ದು. ಅವಾಗ ಏನೈತಿ ನಮ್ಮ ಪ್ರವೀಣ್ ಒಡ್ಯಾರ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ತೆರೆದಿಂದ ಅವ್ರು ಬಂದು ಏನೈತಿ ವಿಸಿಟ್ ಮಾಡ್ರಿ. ಅನಿಲ್ ಸರ ಪ್ರವೀಣ್ ಒಡ್ಯಾರ ಬಂದು ವಿಸಿಟ್ ಮಾಡಂತೆ ನಿಮ್ಗೆ ಇದು ಔಷಧ ಯೂಸ್ ಮಾಡ್ರಿ, ಒಂದು ಒಳ್ಳೆ ರಿಸಲ್ಟ್ ಬರ್ತೈತೆ ಅಂತ ಹೇಳಿದ್ರೆ ಅವ್ರು ಹೇಳ್ದಂಗೆ ಬಂದೈತೇನು ಸರ? 100% ಬಂದೈತ್ರಿ. ಮತ್ತು ಸುತ್ತಮುತ್ತ ಇಲ್ಲೆಲ್ಲ ಏರಿಯಾದಾಗ ನಿಮ್ಮ ಹೊಸೂರು ಏರಿಯಾದಾಗ ಮೆಣಸಿ ಗಿಡ ಆಲ್ಮೋಸ್ಟ್ ಬೆಳಿತಾರ. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅಂದ್ರೆ ಮೆಣಸಿ ಬೆಳೆ ಅವ್ರಿಗೆ ಏನು ಹೇಳ್ತೀರಿ ನಾವು ರೈತರಿಗೆ? ಇದು ಔಷಧ ಬದಲಲ್ಲ, ಚಲೋ ಬೆಳಿತೈತಿ, ನೀವು ತಗೋರಿ. ಮತ್ತು ಓಕೆ, ಇದು ಎಷ್ಟು ಗುಂಟೆ ಐತ್ರಿ ಸರ್? ಇದು ಅಖಂಡ ಎಷ್ಟು ಎಕರೆ ಐತ್ರಿ? ಇದು 20 ಗುಂಟೆ ಐತ್ರಿ. ಓಕೆ, ಮುಟ್ರೋದು ಏನು ಸಮಸ್ಯೆ ಇಲ್ಲ? ಮುಟ್ರೋಗ ಏನೂ ಇಲ್ಲ, ಪೂರಾ ಇದು ಸೇಮ್ ಐತ್ರಿ. ಓಕೆ, ಪೂರ ಎಲ್ಲ ವಿಡಿಯೋನು ಮಾಡ್ಕೊತಾನ ಸರ. ಮತ್ತೇನೈತಿ ನಾವು 10-12 ದಿವಸ ಮತ್ತೆ ಇಲ್ಲಿ ಬಂತು, ಇಲ್ಲಿ ಮತ್ತೆ ಈ ಪ್ಲಾಟಿಗೆ ಬರೋಣ್ರಿ. ಮತ್ತೆ ಏನೇನಾಗೈತೆ ಅನ್ನೋದು ಮತ್ತೆ ವಿಡಿಯೋ ಮೂಲಕ ನೋಡೋಣ ಸರ. ಓಕೆ, ಮತ್ತೇನೈತಿ ಇವತ್ತೊಂದು ಕಿಟ್ ಕೊಡ್ತೀವಿ ನಿಮ್ಗೆ. ಮತ್ತು ಅದೇ ರೀತಿ ತಲೆ ನೀರ್ನಾಗ ಬಿಡೋದ್ರಿ, ಮ್ಯಾಕ್ ಸ್ಪ್ರೇ ಮಾಡೋದು ಮಾಡ್ರಿ. ಮತ್ತು ನೋಡೋಣ ಸರ್. ನಮಸ್ಕಾರ ಸರ.